ಇನ್ನು ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ರಸ್ತೆ ಯಾವುದು ಕೆರೆ ಯಾವುದು ಅಂತ ಗೊತ್ತಾಗದೇ ಇರೋ ರೀತಿಯಲ್ಲಿ ನೀರು ರೋಡ್ಗಳಲ್ಲಿ ನಿಲ್ಲುತ್ತೆ. ಈ ರೀತಿ ರೋಡ್ಗಳಲ್ಲಿ ನಿಲ್ತಕ್ಕಂಥ ನೀರು ಅಂದರೆ ವಾಟರ್ ಲಾಗಿನ್ನನ್ನು ತಡೆಯೋದಕ್ಕೆ BBMP ಅವರು ಈಗ ಹೊಸ ಒಂದು ಪ್ಲ್ಯಾನನ್ನು ಕಂಡುಕೊಂಡಿದ್ದಾರೆ. ಏನದು ಪ್ಲ್ಯಾನು, ವರ್ಕೌಟ್ ಆಗುತ್ತಾ? ಭಾರೀ ಮಳೆ ಬಂದು ರಸ್ತೆಯಲ್ಲಿ ನಿಲ್ತಕ್ಕಂಥ ನೀರು ಈ ಪ್ಲ್ಯಾನಿಂದ ಆ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ನೋಡೋಣ ಬನ್ನಿ. ಮಳೆ ಎಫೆಕ್ಟ್, BBMP ಅಧಿಕಾರಿಗಳಿಗೆ ವಾರ್ನಿಂಗ್. ಮಳೆ ನೀರು ನಿಲ್ಲದಂತೆ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆ. DCM DK ಶಿವಕುಮಾರ್ ಅವರಿಂದ ಖಡಕ್ ಎಚ್ಚರಿಕೆ. ಮೊನ್ನೆ ತಡರಾತ್ರಿ ಸುರಿದ ಮಳೆಗೆ ಸಿಲಿಕಾನ್ ಸಿಟಿಯ ಜನ ಅಯ್ಯೋ ಸಾಕಪ್ಪ ಈ ಮಳೆ ಕಾಟ, ಮಳೆ ಬರೋದು ಬರುತ್ತೆ, ಮಳೆ ಬಂದ್ಮೇಲೆ ನಮ್ಮ ಬೆಂಗಳೂರಿನ ರೋಡ್ಗಳು ಹಾಗೂ ಇತರೆ ಪ್ರದೇಶಗಳು ಅಕ್ಷರಶಃ ಕೆರೆಗಳಂತೆ ಭಾಸವಾಗ್ಬಿಡ್ತಾ ಇದೆ. ನಿನ್ನೆ ಖುದ್ದು DCM DKಶಿ ಮಳೆಯಿಂದ ಹಾನಿಯಾದ ಪ್ರದೇಶಗಳ ವಿಸಿಟ್ ಮಾಡಿ ಮಳೆ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಿ, ಮುಖ್ಯವಾಗಿ ಒಳಚರಂಡಿ ವ್ಯವಸ್ಥೆ ಸರಿ ಮಾಡಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀರನ್ನ ಏನು ಮಳೆ ಜಾಸ್ತಿ ಬಂದಾಗ ನುಗ್ತಾ ಇದೆ ಎಲ್ಲ ಕಡೆನೂ. ಈಗ ಮುಂದಕ್ಕೆ ನಾವು ಅದನ್ನು ರಿಟೈನಿಂಗ್ ವಾಲ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ ಆನ್ ಪ್ರಯಾರಿಟಿ. ಎರಡನೇದು, ನಾನು ಗಮನಿಸಿದ್ದೀನಿ ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು ಆನ್ ಪ್ರಯಾರಿಟಿ. ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳೋಂಥದ್ದು. ಸೊ ಇವೆಲ್ಲ ಕೆಲವು ನಮಗೆ ಅನುಭವಗಳು ಆಗ್ತಾಯಿದೆ. ಇದಕ್ಕೆ ಈಗಾಗಲೇ ನೆಕ್ಸ್ಟು ಎಲ್ಲ ಕಡೆನೂ ಈ ಡ್ರೈನೇಜ್ ಅಕ್ಕಪಕ್ಕ ಇದನ್ನು ರಕ್ಷಣೆ ಮಾಡಲಿಕ್ಕೆ, ರಸ್ತೆಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ತೀರ್ಮಾನ ಕೂಡ ಮಾಡಿದ್ದೇವೆ. ಸೊ ಮಳೆ ಇಂಥ ಎಲ್ಲೆಲ್ಲಿ ಲೋ ಲೈಯಿಂಗ್ ಏರಿಯಾ ಇದೆ ಅದಕ್ಕೆಲ್ಲ ಮುಂಜಾಗ್ರತವಾಗಿ ವ್ಯವಸ್ಥೆ ಮಾಡೋಂಥ ಕೆಲಸ ಮಾಡ್ತೀವಿ. ಇನ್ನು DCM ವಾರ್ನಿಂಗ್ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ BBMP ಈಗ ಮಳೆ ನೀರು ನಿಲ್ಲುವ ರೋಡ್ಗಳನ್ನ ಪಟ್ಟಿ ಮಾಡಿಕೊಂಡು ಈ ರೋಡ್ಗಳ ಸಂಪೂರ್ಣ ಹೊಣೆಯನ್ನ ಅಧಿಕಾರಿಗೆ ವಹಿಸೋದಕ್ಕೆ ಮುಂದಾಗಿದೆ. ಎಸ್, BBMPಯಲ್ಲಿರುವ ಎಲ್ಲ ವಿಭಾಗದ ಅಂದ್ರೆ ಕಂದಾಯ, ಆಹಾರ, ಆರ್ಥಿಕ, SWD ಸೇರಿದಂತೆ ಎಲ್ಲ ಅಧಿಕಾರಿಗಳನ್ನ ಈ ರೋಡ್ ಮ್ಯಾನೇಜ್ಮೆಂಟ್ಗೆ ನಿಯೋಜಿಸಿ ಆ ರಸ್ತೆಯಲ್ಲಿ ನೀರು ನಿಲ್ಲದಂತೆ ಏನೆಲ್ಲ ಕ್ರಮ ಆಗಬೇಕು ಅದನ್ನು ಅಧಿಕಾರಿಯೇ ನಿರ್ವಹಿಸುವಂತೆ BBMP ಪ್ಲಾನ್ ಮಾಡಿದೆ. ಸೈಡ್ ರೋಡ್ ಡ್ರೈನ್ಸ್ದು ಸರಿಯಾಗಿ ಡಿಸಿಲ್ಟಿಂಗ್ ಆ್ಯಂಡ್ ಕ್ಲೀನಿಂಗ್ ರೆಗ್ಯುಲರ್ ಆಗಿ ಆದರೆ ಆ ಡ್ರೈನ್ದು ವಾಟರ್ ಕ್ಯಾರಿಂಗ್ ಕೆಪಾಸಿಟಿ ಕಂಟಿನ್ಯೂಸ್ ಆಗಿ ಮೇಂಟೈನ್ ಆಗಿ ಡಿಸಿಪೇಷನ್ ಆಫ್ ವಾಟರ್ ಬೇಗ ಆಗುತ್ತದೆ. ಪ್ರತಿಯೊಂದು ಡ್ರೈನ್ದು ಒಂದು ಕ್ಯಾರಿಂಗ್ ಕೆಪಾಸಿಟಿ ಇರುತ್ತದೆ. ಅದಕ್ಕಿಂತ ಜಾಸ್ತಿ ರೈನ್ಫಾಲ್ ಬಂದರೆ ಮಾತ್ರ ವಾಟ್ರಲ್ಲಿ ಸ್ವಲ್ಪ ಫಾರ್ ಮೋರ್ ಅವರ್ಸ್ ಸ್ಟ್ಯಾಗ್ನೇಟ್ ಆಗೋ ಸಾಧ್ಯತೆ ಇರುತ್ತದೆ. ಸೊ ಇದಕ್ಕೆ ಸೊಲ್ಯೂಷನ್ ಅಂದರೆ ರೆಗ್ಯುಲರ್ ಆಗಿ ರೋಡ್ಡು ಸೈಡ್ ಡ್ರೈನ್ಸ್ ಏನಿರ್ತಾವೆ ಅದರದ್ದು ಕ್ಲೀನಿಂಗ್ ಮಾಡೋದು, ಮತ್ತು ಅನ್ನೆಸರಿ ಎಕ್ಸ್ಟ್ರಾ ಏನು ವೇಸ್ಟ್ ಇದೆ ಆ ಡ್ರೈನ್ಸಲ್ಲಿ ಹೋಗ್ಲಾರ್ದಂಗೆ ನೋಡೋದು. ಅದು ನಮ್ಮ ಲೋಕಲ್ ಝೋನಲ್ ಲೆವೆಲ್ದು ಟೀಮ್ಸ್, ಝೋನಲ್ ಕಮಿಷನರ್ಸ್ ಅವ್ರದ್ದು ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಅದು ಇನ್ನೂ ಇಫಿಷಿಯೆಂಟ್ ಆಗಿ ಆ ಮೇಂಟೆನೆನ್ಸ್ ವರ್ಕ್ ಆದರೆ ಈ ಥರದ ಪ್ರಾಬ್ಲಮ್ಸ್ ಕಡಿಮೆ ಬರ್ತವೆ. ಇನ್ನು ಇಂತಹ ಕಷ್ಟಗಳು ಬರಬಾರದು ಅಂತ ಹೀಗೆ ಈ ಹೊಸ ಪ್ಲಾನ್ ಮಾಡಿದ್ದಾರೆ. ಒಟ್ನಲ್ಲಿ ಇರೋ 198 ವಾರ್ಡ್ನಲ್ಲೂ ಒಂದಲ್ಲ ಒಂದು ಭಾಗದಲ್ಲಿ ರೋಡ್ ಮೇಲೆ ನೀರು ನಿಲ್ಲೋದು ಪಕ್ಕಾ ಆಗಿದೆ. ಈಗ BBMPಯ ಹೊಸ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ನಿಯೋಜಿಸುವ ಅಧಿಕಾರಿಗಳು ಕೆಲಸ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಆಗುವಂತಹ ಮಳೆನೇ ಉತ್ತರ ಕೊಡುತ್ತೆ. ಲೋಕೇಶ್ ಜೊತೆ ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.